ಸ್ನೇಹಿತರೆ ನಮಸ್ಕಾರ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲು ಸೇರಿದಂತಹ ದರ್ಶನ್ ಮತ್ತು ಇಡೀ ಗ್ಯಾಂಗು ಇವತ್ತು ಸಂಕಷ್ಟವನ್ನು ಅನುಭವಿಸ್ತಾ ಇದೆ. ಕಳೆದ 2 ತಿಂಗಳಿನಿಂದ ಪರಪ್ಪನ ಅಗ್ರಹಾರದಲ್ಲಿರುವಂತಹ ದರ್ಶನ್ ಮತ್ತು ಇಡೀ ಗ್ಯಾಂಗಿಗೆ ಈಗ ಹೊಸದೊಂದು ಸಂಕಷ್ಟ ಎದುರಾಗಿದೆ. ಇತ್ತೀಚೆಗೆ ವೈರಲ್ ಆದಂತಹ ಒಂದು ಫೋಟೋ, ದರ್ಶನ್ ಕಾಫಿ ಕುಡಿತಾ ಸಿಗರೇಟ್ ಸಹಿತ ಕೂತಿದ್ದಂಥ ಫೋಟೋ ಮತ್ತು ವಿಡಿಯೋ ಕಾಲ್ನಲ್ಲಿ ಮಾತನಾಡಿದಂಥ ವಿಡಿಯೋ, ಇದೆರಡೂ ಕೂಡ ದರ್ಶನ್ಗೆ ಅಕ್ಷರಶಃ ಮುಳುವಾಗಿದೆ. ಪರಿಣಾಮ ಬೆಂಗಳೂರಿನ ಪರಪ್ಪನ ಅಗ್ರಹಾರದಿಂದ ದರ್ಶನ್ ಮತ್ತು ಇಡೀ ಗ್ಯಾಂಗ್ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಅದರಲ್ಲೂ ಕೂಡ ದರ್ಶನ್ ಶಿಫ್ಟ್ ಆಗ್ತಿರೋದು ಮಾತ್ರ ಸ್ವತಂತ್ರ ಪೂರ್ವದಲ್ಲೂ ಕೂಡ ಹೆಸರುವಾಸಿಯಾಗಿದ್ದಂಥ ಮತ್ತು ಅತಿಘೋರ ಶಿಕ್ಷೆಗಳನ್ನು ಕೊಡುವಂತಹ ವಿಚಾರದಲ್ಲಿ ಪಾಪ್ಯುಲಾರಿಟಿಯನ್ನು ಪಡೆದಿರುವಂತಹ ಮತ್ತು ಮೂಲಭೂತ ಸೌಲಭ್ಯಗಳನ್ನು ಹೊರತುಪಡಿಸಿ ಬೇರೆ ಯಾವ ಸೌಲಭ್ಯವೂ ಕೂಡ ಇರದಂತಹ ಜೈಲಿಗೆ ಈಗ ದರ್ಶನನ್ನು ಶಿಫ್ಟ್ ಮಾಡೋದ್ರ ಮೂಲಕ ಬದುಕಿನ ಇನ್ನೊಂದು ಭಾಗವನ್ನು ಅಥವಾ ಬದುಕು ಹೇಗಿರ್ತದೆ ಅನ್ನೋದನ್ನು ತೋರಿಸಬೇಕು ಅನ್ನುವಂತಹ ನಿರ್ಧಾರಕ್ಕೆ ಸರ್ಕಾರ ಮತ್ತು ಗೃಹ ಇಲಾಖೆ ಬಂದಂತಿದೆ. ಈ ಕಾರಣಕ್ಕೋಸ್ಕರ ದರ್ಶನನ್ನು ಬಳ್ಳಾರಿಯ ಜೈಲಿಗೆ ಶಿಫ್ಟ್ ಮಾಡ್ತಿದ್ದಾರೆ. ಬಳ್ಳಾರಿಯ ಜೈಲು ಅಂತ ಹೇಳಿದ್ರೆ ಬಹುಶಃ ಒಂದು ಅತ್ಯಂತ ಘೋರ ಶಿಕ್ಷೆಯನ್ನು ನೀಡಬಹುದಾದಂಥ ಜೈಲುಗಳಲ್ಲಿ ಒಂದು. ಅಂಡಮಾನ್ ನಿಕೋಬಾರ್ನ ಜೈಲು ಬಿಟ್ಟರೆ ಇದೇ ಬಳ್ಳಾರಿಯ ಜೈಲು ಅತ್ಯಂತ ಘೋರ ಶಿಕ್ಷೆಯನ್ನು ನೀಡುವಂತಹ ಜೈಲು ಅನ್ನುವಂಥ ಇತಿಹಾಸನೂ ಹೊಂದಿದೆ. ಕೇಂದ್ರ ಕಾರಾಗೃಹವಾಗಿರುವಂತಹ ಈ ಬಳ್ಳಾರಿಯಲ್ಲಿ ಮೂಲಭೂತ ಸೌಲಭ್ಯಗಳು ಹೊರತುಪಡಿಸಿದರೆ ಬೇರೆ ಯಾವುದೇ ಸೌಲಭ್ಯಗಳು ಸಿಗೋದಿಲ್ಲ ಮತ್ತು ಇಲ್ಲಿರುವಂಥ ಅಧಿಕಾರಿಗಳು ಹಾಗೆ ಕಟುಕ್ರೂರಿಗಳು ಅನ್ನುವಂತಹ ಮಾಹಿತಿ ಇದೆ. ಹೀಗಾಗಿ ಇಲ್ಲಿಗೆ ಬರುವಂತಹ ಈ ಅಪರಾಧಿಗಳು, ಆರೋಪಿಗಳು ಅಥವಾ ಇನ್ಯಾರೇ ಇರ್ಬೋದು, ಅವರಿಗೆ ನಿಜವಾದಂಥ ಸಂಕಷ್ಟಗಳು ಶುರುವಾಗೋದೇ ಈ ಬಳ್ಳಾರಿ ಜೈಲಿನಲ್ಲಿ. ಒಂದು ಮಾತಿದೆಯಲ್ವಾ, ತಪ್ಪು ಮಾಡಿದರೆ ಬಳ್ಳಾರಿ ಜೈಲಿಗೆ ಹಾಕಬೇಕು ಅಂತೇಳಿ, ನಿನ್ನನ್ನು ಬಳ್ಳಾರಿ ಜೈಲಿಗೆ ತೆಗೆದುಕೊಂಡು ಹಾಕಿದ್ರೆ ಮಾತ್ರ ಬುದ್ಧಿ ಬರೋದು, ಈ ರೀತಿಯಾದಂಥ ಆಡು ಮಾತುಗಳಿದ್ದಾವೆ. ಯಾಕೆ ಅಂತೇಳಿದ್ರೆ ಅಂಥ ಕಠಿಣ ನಿಯಮವಿರುವಂತಹ ಮತ್ತು ಅಷ್ಟು ಕ್ರೂರವಾಗಿ ನಡೆಸಿಕೊಳ್ಳುವಂಥ ಜೈಲು ಅಂತ ಹೇಳಿದರೆ ಅದು ಈ ಬಳ್ಳಾರಿ ಜೈಲು ಅಂತೇಳಿ. ಈ ಹಿಂದಿನಿಂದನೂ ಕೂಡ ಬಳ್ಳಾರಿ ಜೈಲಿಗೆ ಸಾಕಷ್ಟು ಐತಿಹಾಸಿಕ ಹಿನ್ನೆಲೆ ಇದೆ, ಜೊತೆಗೆ ಸ್ವತಂತ್ರ ಪೂರ್ವದ ಇತಿಹಾಸವೂ ಕೂಡ ಇದೆ. ಇದೇ ಜೈಲಿಗೆ ಈಗ ದರ್ಶನ್ ಶಿಫ್ಟ್ ಆಗಿರೋದ್ರಿಂದ ಸಹಜವಾಗಿ ದರ್ಶನ್ ಬದುಕೇ ಬದಲಾಗಿ ಹೋಗುತ್ತೆ. ಇಷ್ಟು ಸಮಯ ಒಂದು ರೀತಿಯಲ್ಲಿ ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡ್ತಿದ್ದಂಥ ದರ್ಶನ್ ಇನ್ನು ಮುಂದೆ ಸಿಲ್ವರ್ ತಟ್ಟೆಯಲ್ಲಿ ಊಟ ಮಾಡೋದು ಮಾತ್ರವಲ್ಲ, ಸಾಮಾನ್ಯವಾದಂಥ ಊಟವನ್ನೇ ಮಾಡಬೇಕಾದಂಥ ಪರಿಸ್ಥಿತಿ ಸೃಷ್ಟಿಯಾಗುತ್ತೆ ಅನ್ನುವಂತಹ ಅನುಮಾನಗಳು, ಪ್ರಶ್ನೆಗಳು ಎಲ್ಲವೂ ಕೂಡ ಮೂಡ್ತಿದ್ದಾವೆ. ಹಾಗಾದರೆ ಅಸಲಿಗೆ ಇಲ್ಲಿ ಆಗಿದ್ದೇನು? ದರ್ಶನ್ಗೆ ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ ಸರಿ, ಬಳ್ಳಾರಿ ಜೈಲು ಹೇಗಿದೆ, ಇಲ್ಲಿನ ಇತಿಹಾಸ ಏನು, ಇಲ್ಲಿನ ಶಿಕ್ಷೆಯ ಪ್ರಮಾಣ ಹೇಗಿರ್ತದೆ, ಯಾವ ರೀತಿಯೆಲ್ಲ ಇಲ್ಲಿ ವ್ಯವಸ್ಥೆ ಇರುತ್ತೆ, ಎಲ್ಲದರ ಬಗ್ಗೆಯೂ ಕೂಡ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಪರಪ್ಪನ ಅಗ್ರಹಾರ ಜೈಲು ಸೇರಿದಂಥ ನಟ ದರ್ಶನ್ಗೆ ಈಗ ಅಸಲಿ ಸಂಕಷ್ಟ ಶುರುವಾಗಿದೆ. ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ ಹಾಗೂ ಕುಳ್ಳ ಸೀನನ ಜೊತೆಗೆ ಕೂತು ಸಿಗರೇಟ್ ಸೇತಾ ಕಾಫಿ ಕುಡಿತಾ ನಗ್ನಗ್ತಾ ಮಾತನಾಡ್ತಿದ್ದಂಥ ದರ್ಶನ್ಗೆ ಈಗ ಗ್ರಹಚಾರ ಕೆಟ್ಟಿದೆ. ಇದೇ ಕಾರಣಕ್ಕೋಸ್ಕರ ದರ್ಶನನ್ನು ಈಗ ಏನೂ ಕೂಡ ಹಿಂದೆ ಮುಂದೆ ಆಲೋಚನೆ ಮಾಡದೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂಥ ತೀರ್ಮಾನಕ್ಕೆ ಬಂದಂಥ ಸರ್ಕಾರಕ್ಕೆ ಕೋರ್ಟ್ ಕೂಡ ಅಸ್ತು ಅಂತೇಳಿ ಹೇಳಿದೆ. ಪರಿಣಾಮ ಇವತ್ತು ದರ್ಶನ್ ವಿರುದ್ಧ 3 ಪ್ರಕರಣ ದಾಖಲಾಗಿದೆ. ಅದರಲ್ಲಿ 2ರಲ್ಲಿ ದರ್ಶನ್ ಮೊದಲ ಆರೋಪಿ ಕೂಡ. ಇನ್ನು ದರ್ಶನ್ ಆಟಾಟೋಪಕ್ಕೆ ಬ್ರೇಕ್ ಹಾಕೋದಕ್ಕೆ ಮುಂದಾಗಿರುವಂಥ ಪೊಲೀಸರು ಇದೀಗ ದರ್ಶನನ್ನು ಪರಪ್ಪನ ಅಗ್ರಹಾರ ಜೈಲಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಹಾಗಾದರೆ ಬಳ್ಳಾರಿ ಜೈಲಿನ ಇತಿಹಾಸ ಏನು, ಅಲ್ಲಿನ ವಿಶೇಷತೆಗಳೇನು, ಗಣಿನಾಡಿನ ಜೈಲಿನ ಹಿಂದಿರುವಂಥ ಕರಾಳ ಕಥೆಗಳು ಏನು, ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಬನ್ನಿ. ಈಗ ಬಳ್ಳಾರಿ ಜೈಲಿನ ಇತಿಹಾಸವನ್ನು ನೋಡೋದಾದರೆ 1800ನೇ ಇಸ್ವಿಯಲ್ಲಿ ಬಳ್ಳಾರಿಯನ್ನು ಮದ್ರಾಸ್ ಪ್ರೆಸಿಡೆನ್ಸಿಯೊಂದಿಗೆ ವಿಲೀನಗೊಳಿಸಿದ ನಂತರ ಬ್ರಿಟಿಷರು ಇಲ್ಲಿ 3 ಜೈಲುಗಳನ್ನು ಸ್ಥಾಪನೆ ಮಾಡ್ತಾರೆ. ಮೊದಲು ಸ್ವತಂತ್ರ ಸಂಗ್ರಾಮದ ನಂತರ 1872ರಲ್ಲಿ ಮೊದಲ ಕಾರಾಗೃಹವನ್ನು ಸ್ಥಾಪನೆ ಮಾಡ್ತಾರೆ. ಮೊದಲು ಇದನ್ನು ಕೇಂದ್ರ ಕಾರಾಗೃಹ ಅಂತೇಳಿ ಕರೆಯಲಾಗ್ತಿತ್ತು. 2ನೇದು ಅಲ್ಲಿಪುರ ಬಯಲು ಜೈಲು ಮತ್ತು 3ನೇದು TB ಸ್ಯಾನಟೋರಿಯಂ ಅನ್ನುವಂತಹ ಹೆಸರಿನಲ್ಲಿ ಕರೆಯಲಾಗ್ತಿತ್ತು. ವಿಶ್ವ ಯುದ್ಧದ ಸಂದರ್ಭದಲ್ಲಿ ಕೈದಿಗಳನ್ನು ಬ್ರಿಟಿಷರು ಇಲ್ಲಿ ಇರಿಸಿದರು ಅನ್ನುವಂಥ ಮಾಹಿತಿಯೂ ಕೂಡ ಇದೆ. ಇನ್ನು ಬ್ರಿಟಿಷ್ ಆಳ್ವಿಕೆಯಲ್ಲಿ ವಿಶೇಷವಾದಂಥ ನಗರವಾಗಿತ್ತು ಇದು. ಹೌದು, ಬ್ರಿಟಿಷರ ಆಳ್ವಿಕೆಯಲ್ಲಿ ಬಳ್ಳಾರಿ ಪ್ರಮುಖವಾದಂಥ ಪಟ್ಟಣವಾಗಿತ್ತು. ವಿಶೇಷವಾಗಿ 1800ರಲ್ಲಿ ಬಳ್ಳಾರಿಯನ್ನು ಆಗಿನ ಮದ್ರಾಸು ಪ್ರೆಸಿಡೆನ್ಸಿಯೊಂದಿಗೆ ವಿಲೀನಗೊಂಡ ನಂತರ ಹೆಚ್ಚಿನ ಪ್ರಾಶಸ್ತ್ಯ ಕೂಡ ಬಂತು. ಅದರಿಂದ ಮೊದಲ ಜಿಲ್ಲಾಧಿಕಾರಿ ಸರ್ ಥಾಮಸ್ ಮುನ್ರೋ ಅವರು ರಾಜಕೀಯವಾಗಿ ಕೈದಿಗಳಿಗೆ ಇಲ್ಲಿ ಜೈಲು ಶಿಫಾರಸನ್ನು ಮಾಡ್ತಾರೆ. ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ, ಈ ಜೈಲಿನಿಂದ ಎಸ್ಕೇಪ್ ಆಗೋದು ಅಥವಾ ಈ ಜೈಲಿನ ಒಳಗಡೆ ಯಾರಾದರೂ ಅತಿಕ್ರಮಣ ಪ್ರವೇಶವನ್ನು ಮಾಡೋದು ಇಂಪಾಸಿಬಲ್. ಕಾರಣ ಏನಂತ ಹೇಳಿದ್ರೆ ಇದು ವಿದ್ಯುತ್ ಬೇಲಿಯನ್ನು ಹೊಂದಿರುವಂಥ ಜೈಲು. ಮದ್ರಾಸ್ ಸೈನ್ಯದ ಕಂಟೋನ್ಮೆಂಟ್ ಬಳಿಕ ಅತಿ ದೊಡ್ಡ ಜೈಲು ಇದೇ ಆಗಿರುತ್ತೆ.
ಬ್ರಿಟಿಷ್ ಸೈನ್ಯದ ಮುಖ್ಯಸ್ಥರಾಗಿದ್ದಂಥ ಡ್ಯೂಕ್ ಆಫ್ ವೆಲ್ಲಿಂಗ್ಟನ್ ಮತ್ತು ಎಡ್ವರ್ಡ್ ವಿಲಿಯಮ್ಸ್ ಸರ್ ಥೋಮಸ್ ಮುನ್ರೋ ಅವರ ಸಲಹೆಯ ಮೇರೆಗೆ ಸ್ಥಾಪಿಸಲಾದಂಥ ಈ ಕಂಟೋನ್ಮೆಂಟ್ನಲ್ಲಿ ಅಧಿಕಾರಿಗಳಾಗಿ ಸೇವೆಯನ್ನು ಸಲ್ಲಿಸಿರ್ತಾರೆ. ಕಂಟೋನ್ಮೆಂಟ್ನ ಪದಾತಿ ಸೈನ್ಯದ ಒಂದು ಬ್ಯಾರಕ್ ಭಾಗವನ್ನು ಮಿಲಿಟರಿ ಜೈಲಾಗಿ ಪರಿವರ್ತಿಸಲಾಯಿತು. ಅದನ್ನು ಆಲಿಪುರ್ ಜೈಲು ಅಂತಲೂ ಕೂಡ ಕರೆಯಲಾಯಿತು. ಅಲ್ಲಿ ಫ್ರಾನ್ಸ್, ಡೆನ್ಮಾರ್ಕ್ ಮತ್ತು ಟರ್ಕಿಯ ಯುದ್ಧ ಕೈದಿಗಳನ್ನು ಬಂಧಿಸಲಾಯಿತು. ಅಲ್ಲಿಗೆ ಇದಕ್ಕೆ ಎಲ್ಲಿಯ ಇತಿಹಾಸ ಇದೆ ಅನ್ನೋದನ್ನು ನೀವೇ ಗಮನಿಸಿ. ಇನ್ನು ಕ್ವಿಟ್ ಇಂಡಿಯಾ ಚಳವಳಿಯ ಸಮಯದಲ್ಲಿ ಸ್ವತಂತ್ರ ಹೋರಾಟಗಾರರಾದಂಥ ಅನೇಕ ದಿಗ್ಗಜರನ್ನು ಇಲ್ಲಿ ಜೈಲಿಗೆ ಹಾಕಲಾಯಿತು. 1920ರಲ್ಲಿ ಮೊದಲ ಬಾರಿಗೆ ತಿರುವಾಂಕೂರು ರಾಜ್ಯದಿಂದ 2000ಕ್ಕೂ ಹೆಚ್ಚು ಜನರನ್ನು ನಾಗರಿಕ ಕೈದಿಗಳಾಗಿ ಜೈಲಿಗೆ ಕರೆತರಲಾಯಿತು. ಸ್ವತಂತ್ರದ ನಂತರ ಇದನ್ನು ಮುಚ್ಚಲಾಯಿತು. ಸ್ವತಂತ್ರ ಹೋರಾಟದ ದಿಗ್ಗಜರಾದಂತಹ ರಾಜಾಜಿ ಕಾಮರಾಜ ನಾಡರ್, ಪೊಟ್ಟಿ ಶ್ರೀರಾಮುಲು, ಸಂಜೀವ ರೆಡ್ಡಿ, ಬೇಜವಾಡ ಗೋಪಾಲ್ ರೆಡ್ಡಿ, ಇ.ವಿ. ರಾಮಸ್ವಾಮಿ ಹಾಗೆಯೇ ಇನ್ನೂ ಕೂಡ ಅನೇಕರು ಇದೇ ಜೈಲಿನಲ್ಲಿ ಇದ್ದರು ಅನ್ನೋದನ್ನು ನಾವು ಗಮನಿಸಬೇಕು. ಅಷ್ಟು ಮಾತ್ರವಲ್ಲ, O.V. ಅಳಗೇಶನ್, ಬಳ್ಳಾರಿಯ ಟೇಕೂರು ಸುಬ್ರಹ್ಮಣ್ಯಂ, ಬುಸುಲಾ ಸಾಂಬಮೂರ್ತಿ ಸೇರಿದಂತೆ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದಂಥ ರಾಷ್ಟ್ರೀಯ ನಾಯಕರು ಇದೇ ಜೈಲಿನಲ್ಲಿದ್ದರು. ಘಂಟಸಾಲ ವೆಂಕಟೇಶ್ವರರಾವ್, ಭಗತ್ ಸಿಂಗ್ ಅವರ ಅನುಯಾಯಿಗಳು, ಮಹಾವೀರ್ ಸಿಂಗ್, ಗಯಾಪ್ರಸಾದ್ ಮತ್ತು ಬಕುಟೇಶ್ವರ ದತ್ತ ಅವರನ್ನು ಐತಿಹಾಸಿಕ ಆಲಿಪುರ ಜೈಲಿನಲ್ಲಿ ಬಂಧಿಸಲಾಗಿತ್ತು. ಚಕ್ರವರ್ತಿ ರಾಜಗೋಪಾಲಾಚಾರಿ, ದ್ರಾವಿಡ ಚಳವಳಿಯ ನೇತಾರ ಅಣ್ಣಾದೊರೈ 1942ರ ಎರಡನೇ ವಿಶ್ವಯುದ್ಧದ ಸಂದರ್ಭದಲ್ಲಿ ವಿದೇಶಿ ಬಂದಿಗಳನ್ನು ಈ ಬಳ್ಳಾರಿ ಜೈಲಿನಲ್ಲಿ ಬಂಧಿಸಿಡಲಾಗಿತ್ತು ಅನ್ನೋದನ್ನು ಗಮನಿಸಬೇಕು. ಗಾಂಧೀಜಿ ಸೇರಿ ಹಲವು ಗಣ್ಯರು ಇದೇ ಜೈಲಿಗೆ ಭೇಟಿಯನ್ನು ಕೊಟ್ಟಿದ್ದರು. ಈ ಜೈಲಿಗೆ ಮಹಾತ್ಮ ಗಾಂಧೀಜಿ 2 ಬಾರಿ ಭೇಟಿಯನ್ನು ಕೊಟ್ಟಿದ್ದಾರೆ. ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಘೋಷಣೆ ವೇಳೆ ಅಟಲ್ ಬಿಹಾರಿ ವಾಜಪೇಯಿ, ಎಲ್.ಕೆ. ಅಡ್ವಾಣಿ ಇವರನ್ನು ಇದೇ ಬಳ್ಳಾರಿ ಜೈಲಿನಲ್ಲಿ ಇಡಲಾಗಿತ್ತು. ಇನ್ನು 1905ರಲ್ಲಿ ಬಾಲಗಂಗಾಧರನಾಥ ತಿಲಕ್, 1937ರಲ್ಲಿ ಬಾಬು ರಾಜೇಂದ್ರ ಪ್ರಸಾದ್ ಭೇಟಿಯನ್ನು ಕೊಟ್ಟಿದ್ದಂಥ ಜೈಲು ಈ ಬಳ್ಳಾರಿಯ ಜೈಲು. ಹೀಗೆ ಸಾಕಷ್ಟು ವಿಶೇಷತೆಯನ್ನು ಹೊಂದಿರುವಂಥ ಜೈಲು ಕೂಡ ಹೌದು. ಬಳ್ಳಾರಿ ಕೇಂದ್ರ ಕಾರಾಗೃಹದಲ್ಲಿ 600ಕ್ಕೂ ಅಧಿಕ ಕೈದಿಗಳನ್ನು ಇರಿಸಬಹುದು. ಈಗಲೂ ಕೂಡ ಹಲವು ಹಳೆಯ ಕಟ್ಟಡಗಳು ಹಳೆಯ ಶೈಲಿಯಲ್ಲೇ ಇದ್ದಾವೆ. ಇನ್ನು ಇಲ್ಲಿನ ಭದ್ರತೆ ಅಂತೂ ಹದ್ದಿನ ಗಣ್ಣಿನ ಭದ್ರತೆ. ಯಾಕಂತ ಹೇಳಿದರೆ ಇಲ್ಲಿ ಅಷ್ಟು ಸೆನ್ಸಿಟಿವ್ ಜಾಗ ಆಗಿರೋದ್ರಿಂದ ಮತ್ತು ಭಾರಿ ಕ್ರಿಮಿನಲ್ಸ್ಗಳು ಮತ್ತು ನಟೋರಿಯಸ್ ಆರೋಪಿಗಳು, ಅಪರಾಧಿಗಳು ಇರುವಂಥ ಕಾರಣಕ್ಕೋಸ್ಕರ ತುಂಬ ಸೆಕ್ಯೂರಿಟಿ, ಹೈ ಸೆಕ್ಯೂರಿಟಿಯಲ್ಲಿ ಈ ಜೈಲನ್ನು ಕಾಪಾಡಿಕೊಂಡು ಬರಲಾಗಿದೆ. ಜೊತೆಗೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದರು ಅಂತ ಹೇಳಿದ್ರೆ ಅವರ ಬಗ್ಗೆ ಸಹಜವಾಗಿ ಒಂದು ಪ್ರಶ್ನೆ ಎದ್ದೇ ಹೇಳ್ತದೆ. ಯಾಕಂತ ಹೇಳಿದ್ರೆ ಬಳ್ಳಾರಿ ಜೈಲು ಅಂತ ಹೇಳಿದ್ರೆ ಮನಪರಿವರ್ತನೆ ಜೈಲಾಗಿ, ಗಣಿನಾಡು ಅಂತ ಹೇಳಿದರೆ ಸಹಜವಾಗಿ ಎಲ್ಲರೂ ಕೂಡ ಬಳ್ಳಾರಿ ಅಂತೇಳಿ ಹೇಳ್ತಿದ್ರು. ಅದಕ್ಕೂ ಮೊದಲು ಜೈಲು ಅಂತ ಹೇಳಿದರೆ ಬಳ್ಳಾರಿ ಅನ್ನೋಂಥ ಹೆಸರು ಬರ್ತಾಯಿತ್ತು. ಇಂದಿಗೂ ಕೂಡ ದೇಶದ ಅತ್ಯಂತ ಕಠಿಣ ಜೈಲುಗಳಲ್ಲಿ ಬಳ್ಳಾರಿ ಜೈಲು ಕೂಡ ಒಂದು ಅನ್ನುವಂತಹ ಪಟ್ಟಿಯನ್ನು ಪಡೆದಿದೆ. ದೇಶದ್ರೋಹಿಗಳನ್ನು ಹಿಂಸಿಸೋದಕ್ಕೆ, ಶಿಕ್ಷೆ ನೀಡೋದಕ್ಕೆ ಹೇಳಿ ಮಾಡಿಸಿದ ಅಂಡೋಮಾನ್ ಜೈಲು ಬಿಟ್ಟರೆ ಇದೇ ಬಳ್ಳಾರಿ ಜೈಲು 2ನೇ ಅತಿ ಕಠಿಣ ಜೈಲು ಅನ್ನುವಂಥ ಸ್ಥಾನವನ್ನು ಪಡೆದಿದೆ. ತಪ್ಪು ಮಾಡಿದವನ್ನ ನಿನ್ನನ್ನು ಬಳ್ಳಾರಿ ಜೈಲಿಗೆ ಕಳಿಸ್ತೀನಿ ಎನ್ನುವಂಥ ಆಡು ಮಾತು ಏನಿದೆ ನೋಡಿ, ಅದು ಇದೇ ಕಾರಣಕ್ಕೆ ಇರುವಂತಹ ಆಡು ಮಾತು. ಇನ್ನು ಈ ಬಳ್ಳಾರಿ ಜೈಲಿನಲ್ಲಿ ಇರುವಂತಹ ಶಿಕ್ಷೆಯ ಪ್ರಮಾಣ ಮತ್ತು ಬಳ್ಳಾರಿ ಜೈಲಿನಲ್ಲಿರುವಂಥ ವ್ಯವಸ್ಥೆ ಇವೆಲ್ಲವೂ ಕೂಡ ವಿಶೇಷವಾದಂಥದ್ದು. ಹಲವು ಜೈಲುಗಳಲ್ಲಿ ಇರದಂಥ ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗಿದೆ. ಹಾಗೆಯೇ ಈ ಶಿಕ್ಷೆಯನ್ನು ನೀಡುವಂಥ ಪರಿ ಇದೆಯಲ್ಲ, ಅದು ಎಂಥವರ ಮನಪರಿವರ್ತನೆ ಅಥವಾ ಬದುಕೆ ಬದಲಾಗಬೇಕು ಆ ರೀತಿಯಾದಂಥ ಶಿಕ್ಷೆಯನ್ನು ಇಲ್ಲಿ ವಿಧಿಸಲಾಗ್ತದೆ. ದೇಶದ ಕೆಲವು ಜೈಲುಗಳಲ್ಲಿ ಮಾತ್ರ ಗಲ್ಲು ಶಿಕ್ಷೆಯ ವ್ಯವಸ್ಥೆ ಇದೆ. ದೇಶದ ಪುರಾತನ ಜೈಲುಗಳಾದಂತಹ ಬಳ್ಳಾರಿಯಲ್ಲೂ ಕೂಡ ಈ ವ್ಯವಸ್ಥೆ ಇದೆ. ಸ್ವತಂತ್ರ ಹೋರಾಟದ ಕಿಚ್ಚು ಹೆಚ್ಚಾದಾಗ ಬಳ್ಳಾರಿ ಜೈಲಿನಲ್ಲಿ ಜಾಗವಿಲ್ಲದಕ್ಕೆ ಬಳ್ಳಾರಿ ಜೈಲನ್ನು ಹೊರವಲಯದ ಆಲಿಪುರದ ಬಳಿ ಓಪನ್ ಜೈಲು ಆರಂಭಿಸಿ ಅಲ್ಲಿ 11,000 ಪೊಲೀಸರ ಮಧ್ಯೆ 1,000ದಷ್ಟು ಕೈದಿಗಳನ್ನು ಬಯಲಿನಲ್ಲಿ ಇರಿಸಲಾಯಿತು. ಇನ್ನು 3ನೇ ಜೈಲನ್ನು ವೆಲ್ಲೆಸ್ಲಿಯಲ್ಲಿ ಸ್ಥಾಪಿಸಿದ ನಂತರ ಬಳ್ಳಾರಿಯಲ್ಲಿ ಕೆಲ ಬ್ರಿಟಿಷ್ ಅಧಿಕಾರಿಗಳು ಸೇವೆಯನ್ನು ಸಲ್ಲಿಸಿ ಆಗ 350ಕ್ಕೂ ಹೆಚ್ಚು TB ರೋಗ ಸಂಬಂಧಿ ಕೈದಿಗಳಿಗಾಗಿಯೇ ಇದನ್ನು ತೆರೆಯಲಾಗಿತ್ತು. ಹೀಗೆ ಸಾಕಷ್ಟು ವಿಶೇಷತೆ ಇರುವಂಥ ಜೈಲಿದು. ಹಾಗೆಯೇ ಸಾಕಷ್ಟು ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರುವಂಥ ಜೈಲು ಕೂಡ ಹೌದು. ಬಳ್ಳಾರಿ ಜಿಲ್ಲೆಗೆ ಪ್ರಾಮುಖ್ಯತೆ ಬಂದಿದೆ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ. ಇದಕ್ಕೆ ಮೊದಲು ಈ ಪ್ರದೇಶವನ್ನು ಶಾತವಾಹನ, ಕಲ್ಯಾಣಿ ಚಾಲುಕ್ಯರು, ಕದಂಬರು, ಸವಣರು, ಹೊಯ್ಸಳರು ನಿಯಂತ್ರಣದಲ್ಲಿ ಇಟ್ಕೊಂಡಿದ್ರು. ವಿಜಯನಗರ ಸಾಮ್ರಾಜ್ಯ ಬಳ್ಳಾರಿ ಜಿಲ್ಲೆಯೇ ರಾಜಧಾನಿಯನ್ನು ಹೊಂದಿದ್ದರಿಂದ ಈ ಸಮಯದಲ್ಲಿ ಈ ಜಿಲ್ಲೆಯ ಪ್ರಾಮುಖ್ಯತೆಯನ್ನು ಪಡೆದಿತ್ತು. ಬ್ರಿಟಿಷ್ ಆಡಳಿತ ಕಾಲದಲ್ಲಿ ಮದರ್ಸಾ ಪ್ರಾಂತ್ಯಕ್ಕೆ ಸೇರಿದಂಥ ಬಳ್ಳಾರಿ ಜಿಲ್ಲೆ ಮೈಸೂರು ರಾಜ್ಯಕ್ಕೆ ವರ್ಗಾಯಿಸಲ್ಪಟ್ಟಿತ್ತು. ಆಂಧ್ರ ಪ್ರದೇಶದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವಂಥ ಬಳ್ಳಾರಿ ಜಿಲ್ಲೆಯಲ್ಲಿ ಕಬ್ಬಿಣ, ಮ್ಯಾಂಗ್ನೀಸ್, ತಾಮ್ರ, ಸೀಸದ ಗಣಿಗಳು ಸಾಕಷ್ಟಿರೋದರಿಂದ ಗಣಿಗಾರಿಕೆಗೆ ಹೆಸರುವಾಸಿಯಾಗಿತ್ತು. ಆದರೆ ಒನ್ಸ್ ಅಗೇನ್ ಇವೆಲ್ಲದೂ ಕೂಡ ತಂಡ ಆದಮೇಲೆ ಈಗ ಬಳ್ಳಾರಿ ಅಂತ ಹೇಳಿದ್ರೆ ಜೈಲು, ಜೈಲು ಅಂತ ಹೇಳಿದ್ರೆ ಬಳ್ಳಾರಿ ಅನ್ನೋ ರೀತಿ ಆಗಿದೆ. ಬಟ್ ಇದೇ ಜೈಲಿಗೆ ದರ್ಶನನ್ನು ಹಾಕಿರೋದ್ರಿಂದ ಸಹಜವಾಗಿ ದರ್ಶನಲ್ಲೂ ಕೂಡ
ಸಾಕಷ್ಟು ಬದಲಾವಣೆಯನ್ನು ನಾವು ನಿರೀಕ್ಷೆ ಮಾಡಬಹುದು ಅನ್ನೋಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. ದರ್ಶನ್ಗೆ ಮೂಲಭೂತ ಸೌಲಭ್ಯಗಳು ಬಿಟ್ಟರೆ ಬೇರೆ ಏನೂ ಕೂಡ ಈ ಜೈಲಿನಲ್ಲಿ ಸಿಗೋದಿಲ್ಲ ಅನ್ನೋದು ಕೂಡ ಸ್ಪಷ್ಟ. ಹೀಗಾಗಿ ದರ್ಶನ್ ಜೈಲು ವಾಸದ ಅವಧಿ ಹೇಗಿರುತ್ತೆ ಅನ್ನೋದು ಈಗ ಸದ್ಯಕ್ಕಿರುವಂಥ ಕುತೂಹಲ, ಮತ್ತು ಹೊರಗಡೆ ಬಂದ ಮೇಲೆ ಯಾವ ರೀತಿಯ ಪರಿಸ್ಥಿತಿ ಇರುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಒಂದು ಕ್ಯೂರಿಯಾಸಿಟಿ ಅಂತಲೇ ಹೇಳ್ಬೋದು. ನಿಮಗೇನಿಸುತ್ತೆ ಸ್ನೇಹಿತರೆ ಈ ಬಳ್ಳಾರಿ ಜೈಲಿನ ಬಗ್ಗೆ, ಬಳ್ಳಾರಿ ಜೈಲಿನ ಈ ಒಂದು ಐತಿಹಾಸಿಕ ಹಿನ್ನೆಲೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.